ದೇವರು ಅಬ್ರಹಾಮನಿಗೆ ಈಸಾಕನನ್ನು ಬಲಿಯಾಗಿ ಸಮರ್ಪಿಸು ಎಂಬುದಾಗಿ ಹೇಳುವಾಗ ಅಬ್ರಹಾಮನಿಗೆ ಒಂದು ವಿಷಯ ಸ್ಪಷ್ಟವಾಗಿ ತಿಳಿದಿತ್ತು. ಈಸಾಕನು ವಾಗ್ದಾನದ ಮಗನು. ತನಗೆ ನುಡಿಯಲ್ಪಟ್ಟಂತ ಪ್ರತಿಯೊಂದು ವಾಗ್ದಾನಗಳು ಕೂಡ ಈಸಾಕನ ಮೂಲಕವೇ ಪರಿಪೂರ್ಣತೆಗೆ ಬರುತ್ತದೆ. ಹಾಗಾಗಿ ದೇವರೀಗ ಹೇಳುತ್ತಾ ಇರುವಂತದ್ದು ಒಂದು ಪರೀಕ್ಷೆಯಾಗಿದೆ ಎಂಬುದನ್ನ ಅರಿತು ಅದರಲ್ಲಿ ಹಾದು ಹೋಗುವುದಕ್ಕೆ ಮುಂದಾದನು. ಈ ದಿವಸಗಳಲ್ಲಿ ನೀವು ಕೂಡ ಕೆಲವೊಂದು ವಿಷಯಗಳಲ್ಲಿ ದೇವರು ಪರೀಕ್ಷೆಗಳನ್ನ ಇಡುವಾಗ ಅದರ ಮಾರ್ಗವಾಗಿ ಹಾದು ಹೋಗಬೇಕೆಂದು ಹೇಳುವಾಗ ಧೈರ್ಯವಾಗಿ ಮುನ್ನಡೆಯಿರಿ. ಕಾರಣ ಆ ಮಾರ್ಗದಲ್ಲಿ ನೀವು ನಿಮ್ಮ ಆಶೀರ್ವಾದಗಳನ್ನಾಗಲಿ ನಿಮ್ಮ ವಾಗ್ದಾನಗಳನ್ನಾಗಲಿ ನಷ್ಟಪಡಿಸಿಕೊಳ್ಳುವುದಿಲ್ಲ. ಎಲ್ಲವೂ ಕೂಡ ಇನ್ನೂ ದೃಢವಾಗುತ್ತದೆ. ಇನ್ನೂ ಹೆಚ್ಚಿನ ಆಶೀರ್ವಾದಗಳನ್ನು ಮೇಲುಗಳನ್ನು ಕರ್ತನಿಂದ ಹೊಂದಲಿದ್ದೀರಾ. ಆದ್ದರಿಂದ ಪರೀಕ್ಷೆಗಳನ್ನು ದೇವರು ಅನುಮತಿಸುವಂತದ್ದೇ ನಿಮ್ಮನ್ನು ಇನ್ನೂ ಹೆಚ್ಚಾಗಿ ಆಶೀರ್ವದಿಸಿ ದೃಢಪಡಿಸುವುದಕ್ಕಾಗಿ ಎಂಬುದನ್ನು ಅರಿತು ಧೈರ್ಯವಾಗಿ ಮುಂದೆ ಸಾಗಿರಿ. ನಿಶ್ಚಯವಾದ ಮೇಲುಗಳನ್ನು ಕಾಣುತ್ತೀರಾ.